ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದಿನ ಕೂಡ ಚಪಾತಿ ತಿಂದು ಬೇಜಾರಾಗಿದ್ದೀರಾ? ಹೌದು, ಈ ಒಂದು ಹೊಸ ರೆಸಿಪಿನ ನೀವು ಟ್ರೈ ಮಾಡಿ. ಚಪಾತಿ ತರಾನೇ ಇರುತ್ತೆ, ಬಟ್ ಆದ್ರೆ ಇದಕ್ಕೇನು ಹೆಸರು ಇಟ್ಟಿಲ್ಲ. ನೀವೇ ಒಂದು ಹೆಸರನ್ನ ಲಾಸ್ಟಿಗೆ ವಿಡಿಯೋ ನೋಡಿದ್ಮೇಲೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡಿ. ಒಟ್ಟಿನಲ್ಲಿ ನೀವು ಹೆಸರು ಏನ್ ಇಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಬಟ್ ಈ ಒಂದು ವಿಡಿಯೋನ ನೋಡೋಕೆ ಬಂದಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಿಂದ ನಮ್ಮ ಒಂದು ಕುಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಹೊಸ ರೆಸಿಪಿನ ಶುರು ಮಾಡೋಣ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಈ ಒಂದು ರೆಸಿಪಿನ ಮಾಡೋದಕ್ಕೋಸ್ಕರ ಇಲ್ಲಿ ನಾವು 1 ಪಾವ್ ಆಗೋಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ. ನಂತರ 1 ಕಪ್ ಆಗೋಷ್ಟು ಎಣ್ಣೆ ಬೇಕಾಗುತ್ತೆ. ನಂತರ ಒಂದು 5 ರಿಂದ 6 ಮೆಣಸಿಕಾಯಿ ತಗೊಂಡಿದ್ದೀವಿ. ಹಾಗೆ ಒಂದು 2 ಇಂಚ್ ಅಷ್ಟು ಆಗೋಷ್ಟು ಶುಂಠಿ ತಗೊಂಡಿದ್ದೀವಿ. ಹಾಗೆ ಒಂದು 5 ರಿಂದ 6 ಬೆಳ್ಳುಳ್ಳಿ ಎಸ್ಲನ್ನು ತಗೋಬೇಕಾಗುತ್ತೆ. 1 ಸ್ಪೂನ್ ಆಗೋಷ್ಟು ಅಚ್ಕಾರದ ಪುಡಿ ತಗೊಂಡಿದ್ದೀವಿ. ಹಾಗೆ 1 ಸ್ಪೂನ್ ಆಗೋಷ್ಟು ಈ ಒಂದು ಏನೊಂದು ಅಜ್ವಾನ ಅಂತ ಕರೀತಾರೆ, ಅದನ್ನು ತಗೊಂಡಿದ್ದೀವಿ. ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ, ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು, ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪಿದ್ರೆ ಈ ಒಂದು ರೆಸಿಪಿನ ಮಾಡೋಣ. ಹೊಸದಾದ ಒಂದು ರೆಸಿಪಿ. ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿಗೆ ಫ್ರೆಂಡ್ಸ್, ಈ ಒಂದು ಮಿಕ್ಸರ್ ಜಾರನ್ನು ತಗೋಬೇಕಾಗುತ್ತೆ. ಈಗ ಒಂದು ಜಾರನ್ನು ತಗೊಂಡು ಏನೊಂದು ಮೆಣಸಿಕಾಯಿನ ತಗೊಂಡಿದ್ವಿ ಅದನ್ನ ಹಾಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಮೆಣಸಿಕಾಯಿನ ಹಾಕೋತಾ ಇದ್ದೀವಿ. ನಂತರ ಶುಂಠಿನೂ ಕೂಡ ತಗೊಂಡಿರುವಂಥ ಶುಂಠಿನೂ ಕೂಡ ಸೇರಿಸ್ಕೊಂಡು, ನಂತರ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀವಿ. ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಡು ನಂತರ ಈ ಒಂದು ಅಚ್ಕಾರದ ಪುಡಿ ತಗೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಜೊತೆಗೆ ಈ ಒಂದು ಅಜ್ವಾನನು ಸೇರಿಸ್ಕೊಳ್ಳೋಣ ಇದಕ್ಕೇನೆ. ನಂತರ ಅರಿಶಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ. ನಂತರ ಈ ಒಂದು ಸೋಂಪನ್ನು ಕೂಡ ಸೇರಿಸ್ಕೊಳ್ಳೋಣ. ನಂತರ ಏನೊಂದು ಕರ್ಬೇವಿನ ಸೊಪ್ಪು ತಗೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀವಿ. ನಂತರ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಯಾವುದೇ ಥರ ನೀರನ್ನು ಸೇರಿಸ್ತಂತೆ ಹಂಗೆ ಇದನ್ನು ನೀಟಾಗಿ ಪುಡಿ ಮಾಡ್ಕೊಳ್ಳೋಣ. ಇಷ್ಟನ್ನೂ ನೀರನ್ನು ಏನು ಕೂಡ ಸೇರಿಸ್ಬೇಡಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇಷ್ಟು ಸಮದಿದೆ, ಬಟ್ ಇನ್ನೂ ಒಂಚೂರು ಸಮಯಬೇಕು. ಅದಕ್ಕೋಸ್ಕರ ನಾವು ನೋಡ್ತಾ ಇರ್ಬೋದು ಒಂದು 1/4 ಲೋಟ ಆಗೋಷ್ಟು ನೀರು, 1/4 ಲೋಟ ಅಷ್ಟೇ ನೀರನ್ನು ಸೇರಿಸ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇದು ಒಂದು ಸ್ವಲ್ಪ ತರ್ತರಿಯಾಗಿ ಸಮಿಬೇಕು. ಅದಕ್ಕೆ 1/4 ಲೋಟ ಆಗೋಷ್ಟು ನೀರನ್ನು ಮಾತ್ರ ಬಳಸಿದ್ದೀವಿ. ಅಷ್ಟನ್ನೇ ಹಾಕೊಳ್ಳಿ, ಜಾಸ್ತಿ ಹಾಕೊಬಿಟ್ರೆ ನೀಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಇದನ್ನು ನೀಟಾಗಿ ಈಗ 1/4 ಲೋಟ ನೀರು ಹಾಕೊಂಡು ರುಬ್ಕೋತೀವಿ. ಇರ್ಬೋದು ಫ್ರೆಂಡ್ಸ್, ಈಗ ನೀಟಾಗಿ 1/4 ಲೋಟ ನೀರನ್ನು ಸೇರಿಸಿ ಈ ರೀತಿ ತರ್ತರಿಗೆ ರುಬ್ಕೊಂಡಿದ್ದೀವಿ. ಇಷ್ಟ ಆದರೆ ಸಾಕು. ನಂತರ ಫ್ರೆಂಡ್ಸ್, ಈ ಒಂದು ಗೋಧಿ ಹಿಟ್ಟು ತಗೊಂಡಿದ್ದೀವಲ್ಲ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲು ನಾವು ಈ ಒಂದು ರೆಸಿಪಿನ ಏನು ಸೇಮ್ ಚಪಾತಿ ಥರನೇ ಕಲಿಸ್ಕೋಬೇಕಾಗುತ್ತೆ. ಸೇಮ್ ಚಪಾತಿನೇ, ಬಟ್ ಆದರೆ ಚಪಾತಿ ಥರ ನಿಮಗೆ ಫೀಲ್ ಇರೋದಿಲ್ಲ. ಆ ರೀತಿ ಒಂದು ರೆಸಿಪಿ. ಇದಕ್ಕೆ ನೀವೇ ಹೆಸರನ್ನು ಕೊಡಬೇಕಾಗುತ್ತೆ, ಇಲ್ಲಾಂದರೆ ಲಾಸ್ಟಲ್ಲಿ ನಾವೇ ಒಂದು ಹೆಸರನ್ನು ಕೊಡೋಣ. ಖಂಡಿತವಾಗ್ಲೂ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ವಿ. ಈಗ ಏನೊಂದು ಈ ಒಂದು ರುಬ್ಬಿದ್ದೀವಿ ಇದೆಲ್ಲವನ್ನು ಕೂಡ ಈ ಒಂದು ಹಿಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಒಂದು ಖಾರನೂ ಕೂಡ ಈಗ ಹಿಟ್ಟಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಾ? ಸಾರಿ, ಈ ಒಂದು ಖಾರನ ರುಬ್ಬಿರುವಂಥ ಖಾರನ ಹಿಟ್ಕಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ಇದನ್ನು ನೀಟಾಗಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಪೂರ್ತಿ ಮಿಕ್ಸ್ ಆಗಬೇಕು ಇದು ಹಿಟ್ಟಿನ ಜೊತೆ. ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಫ್ರೆಂಡ್ಸ್, ಈಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ ನಂತರ ಈ ಒಂದು ಜಾರ್ಗೆ ನೀವು ಬೇಕಾದರೆ ನೀರನ್ನು ಹಾಕಿ ಚಪಾತಿ ಹಿಟ್ಟಿಗೆ ನೀರನ್ನು ಸೇರಿಸ್ತೀರಲ್ಲ, ಚೂರೇ ನೀರನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ತೀರೋ ಅದೇ ರೀತಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ನೀವು ಮೊದಲೇ ರುಬ್ಬುವಾಗ ಜಾಸ್ತಿ ನೀರು ಹಾಕ್ಬಿಟ್ರೆ ಏನು ಕೂಡ ಸಮಿಯೋದಿಲ್ಲ, ಅಂದರೆ ತರ್ತರಿಯಾಗಿ ಬರೋದಿಲ್ಲ. ಆದ್ದರಿಂದ ನಾವು ಆವಾಗಲೇ ಒಂದೇ ಒಂಚೂರು ನೀರನ್ನು ಬಳಸಿದ್ವಿ.
ಈಗ ಮಾಮೂಲಿ ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಬಳಸಿ ಚೂರು ನೀರನ್ನು ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಸೇಮ್ ಅದೇ ರೀತಿ ಕಲಿಸ್ಕೊಳ್ಳೋಣ. ಈಗ ನೋಡಿ, ನಿಮ್ಗೆ ಅದೇ ಚಪಾತಿ ದಿನ ತಿಂದು ಬೇಜಾರಾಗಿದ್ದರೆ ಈ ಒಂದು ರೆಸಿಪಿ ಅಂತೂ ನೀವು ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನೋಡ್ತಾ ಇರ್ಬೋದು, ಈಗ ಚಪಾತಿ ಥರನೇ ಕಲಿಸ್ತಾ ಇದ್ದೀವಿ. ಆ ಮಸಾಲೆ ಎಲ್ಲವೂ ಕೂಡ ಹಿಟ್ಟಿಗೆ ನೀಟಾಗಿ ಮಿಕ್ಸ್ ಆಗಬೇಕು. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ ಇಷ್ಟ ಆದರೆ ಸಾಕು. ಈಗ ನೀಟಾಗಿ ಕಲಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿ ಈ ರೀತಿ ಕಲಿಸ್ಕೊಳ್ಳಿ ನೀಟಾಗಿ. ಎಣ್ಣೆ ಹಾಕಿ ಕಲಿಸ್ಕೊಂಡ್ರೆ ನೀಟಾಗಿ ಈ ರೀತಿ ಬರುತ್ತೆ. ನೋಡಿ, ಕಲರು ಕೂಡ ಚೇಂಜ್ ಆಗ್ತಾ ಇದೆ ಅರಿಶಿನ ಹಾಕಿರೋದ್ರಿಂದ. ನಿಮಗೆ ಸೇಮ್ ಚಪಾತಿ ಹಿಟ್ಟಿನ ಥರನೇ ನೀವು ಕಲಿಸ್ಕೋಬೇಕು ಹಿಟ್ಟನ್ನ. ನೋಡ್ತಾ ಇದ್ದೀರಾ, ಈ ರೀತಿ ಕಲಿಸ್ಕೋಬೇಕು ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೋಡಿ, ಈಗ ಇನ್ನೊಂದು ಚೂರು ಎಣ್ಣೆನ ನೀಟಾಗಿ ಒಂದು ಅರ್ಧ ಲೋಟದಷ್ಟು ಎಣ್ಣೆ ಬೇಕಾಗುತ್ತೆ. ನೀಟಾಗಿ ಕೈಗೆ ಅಂಟಬಾರ್ದು ಅಂದರೆ ಚಪಾತಿ ಥರನೇ ಎಣ್ಣೆನ ಒಂಚೂರು ಹಾಕ್ಕೊಂಡು ಹಿಟ್ಟನ್ನು ಕಲಸೋ ರೀತಿ ಕಲಸಿ. ನೋಡಿ, ನೋಡ್ತಾ ಇರ್ಬೋದು, ಈ ರೀತಿ ಹಿಟ್ಟು ರೆಡಿಯಾಗಿದೆ. ಇಷ್ಟ ಆದರೆ ಸಾಕು ಪರ್ಫೆಕ್ಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ. ಈಗ ಇದನ್ನು ಒಂದು 10 ನಿಮಿಷ ತಟ್ಟೆ ಮುಚ್ಚಿ ಇಡೋಣ. ನೀವು 10 ನಿಮಿಷ ತಟ್ಟೆ ಮುಚ್ಚಿ ಇಟ್ಟರೆ ಒಂದು ಸ್ವಲ್ಪ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ನೀವು ಡೈರೆಕ್ಟಾಗೂ ಮಾಡ್ಕೋಬೋದು. ನಾವಿಲ್ಲಿ ಒಂದು 10 ನಿಮಿಷ ಬಿಟ್ಟಿದ್ದೀವಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಈಗ 10 ನಿಮಿಷಗಳ ಕಾಲ ಆಗಿದೆ. ಈಗ ಇದನ್ನು ಮಾಮೂಲಿ ಚಪಾತಿ ಉಂಡೆ ಥರನೇ ಉಂಡೆ ಕಟ್ಕೊಳ್ಳೋಣ. ಉಂಡೆನ ತಗೊಳ್ಳಿ. ನೀವು ಮಾಮೂಲಿ ಚಪಾತಿ ಉಂಡೆ ತಗೋತೀರಲ್ಲ ಅದೇ ಥರ ಉಂಡೆನ ತಗೊಳ್ಳಿ. ಒಂದೆರಡನ್ನು ನಾವು ತೋರಿಸ್ತೀವಿ ಈಗ. ನೋಡಿ, ಈಗ ಒಂಚೂರು ನಿಮಗೆ ಎಷ್ಟು ಮಾಮೂಲಿ ಚಪಾತಿ ಹಿಟ್ಟನ್ನು ಕಲಿಸೋದಕ್ಕೆ ಉಂಡೆ ಮಾಡ್ಕೋತೀರಲ್ಲ ಆ ರೀತಿ ಉಂಡೆನ ತಗೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ಈ ರೀತಿ ಒಂದು ಸ್ವಲ್ಪ ನಾದ್ಕೊಳ್ಳಿ. ನಾದ್ಬಿಟ್ಟು ಉಂಡೆ ತಗೊಳ್ಳಿ. ಈಗ ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಉಂಡೆನ ಈ ರೀತಿ ಕಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಉಂಡೆನ ಕಟ್ಕೊಂಡ ನಂತರ ಇನ್ನೊಂದು ಉಂಡೆನೂ ಕೂಡ ಕಟ್ಕೋತೀವಿ ನಾವು. ಒಂದೆರಡನ್ನು ನೀವು ನೀಟಾಗಿ ನೋಡಿಕೊಂಡ್ರೆ ನಿಮಗೆ ಮಾಡುವಾಗ ತುಂಬ ಕರೆಕ್ಟಾಗಿ ಬರುತ್ತೆ ರೆಸಿಪಿ. ಒಂದು ಸ್ವಲ್ಪ ನಿಧಾನ ಆಗ್ಬೋದು ವಿಡಿಯೋ, ಒಂದು ಸ್ವಲ್ಪ ಲಾಂಗ್ ಆಗ್ಬೋದು ವಿಡಿಯೋ, ಬಟ್ ನೀಟಾಗಿ ರೆಸಿಪಿ ಅನ್ನೋದು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ನೋಡಿ, ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಏನೂ ಗೊತ್ತಾಗಲ್ಲ. ನೋಡಿ, ಈ ರೀತಿ ಉಂಡೆಗಳನ್ನು ಕಟ್ಕೋಬೇಕಾಗುತ್ತೆ. ಕಟ್ಟಿ ಇಟ್ಕೋತಾ ಇದ್ದೀವಿ. ನೋಡ್ತಾ ಇರ್ಬೋದು, ನಿಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ಕೊಳ್ಳಿ. ಈಗ ಎಲ್ಲವನ್ನು ಕೂಡ ಕಟ್ಕೊಂಡಿದ್ದೀವಿ. ನಂತರ ಈಗ ಇದನ್ನು ಯಾವ ರೀತಿ ನೀಟಾಗಿ ಒತ್ಕೊಳ್ಳೋದು ಅಂತ ಒಂದು ಟ್ರಿಕ್ಸನ್ನು ಯೂಸ್ ಮಾಡಿ ಒತ್ಕೊಳ್ಳೋಣ. ಮೊದಲನೇದಾಗಿ ನೀವು ಇದನ್ನು ಒಂದು ಉಂಡೆ ತಗೊಂಡು ಚಪಾತಿ ಹಿಟ್ಟಿನ ಮೇಲೋ ಚಪಾತಿ ಹಿಟ್ಟಿನ ಏನೊಂದು ಲಟ್ಟಣಿಗೆ ಇದೆ ಇದರಲ್ಲಿ ಈ ರೀತಿ ಪ್ರೆಸ್ ಮಾಡಿ ನೀವು ಫಸ್ಟು ಒಂದು ಸ್ವಲ್ಪ ಈ ಒಂದು ಮಣೆ ಮೇಲೆ ಒಂಚೂರು ಅದೇ ಒಂದು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹಂಗೆ ನೋಡಿ ಈ ರೀತಿ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಒತ್ಕೊಳ್ಳಿ. ನಿಮಗೆ ಅನ್ನಿಸ್ತಾ ಇರುತ್ತೆ ನಾವು ಎಷ್ಟೇ ಚಪಾತಿ ಒತ್ತಿದ್ರೂ ರೌಂಡಿಗೆ ಬರ್ತಿಲ್ಲ ಅಂದರೆ ಈಗ ನಾವು ಅದಕ್ಕೊಂದು ಟ್ರಿಕ್ಸನ್ನು ಕೂಡ ಹೇಳ್ಕೊಡ್ತೀವಿ. ನೋಡಿ, ಈ ರೀತಿ ಸುಮ್ಮನೆ ಒತ್ಕೊಳ್ಳಿ. ನಿಮಗೆ ಎಷ್ಟು ಒತ್ತಕ್ಕಾಗುತ್ತೆ ಅಷ್ಟು. ನಂತರ ಅದು ರೌಂಡಿಗೆ ಬರೋಕ್ಕೆ ಒಂದು ಟ್ರಿಕ್ಸನ್ನು ನಾವು ನಿಮಗೆ ಸಿಂಪಲ್ಲಾಗಿ ಯೂಸ್ ಮಾಡ್ತೀವಿ. ನಿಮಗೂ ಗೊತ್ತಿರ್ಬೋದು ಅನ್ಕೋತೀವಿ. ಗೊತ್ತಿಲ್ಲ ಅಂದರೆ ಯೂಸ್ ಮಾಡ್ಕೊಳ್ಳಿ. ಒಂದಷ್ಟಗ್ಲ ನೀವು ಒತ್ಕೊಳ್ಳಿ ಚಿಕ್ಕದಾಗಿ. ಅದು ರೌಂಡಿಗೆ ಬರದೇ ಇದ್ರೂ ಪರವಾಗಿಲ್ಲ, ಸುಮಾರಾಗಿ ಒತ್ಕೊಳ್ಳಿ. ನೋಡಿ, ಈ ರೀತಿ ರೌಂಡಿಗೆ ಬರಲಿಲ್ಲ ಅಂದರೂ ಕೂಡ ಒತ್ಕೋಬೋದು. ಬಟ್ ಇಲ್ಲಿ ನಮ್ಮಮ್ಮ ತುಂಬ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ರೌಂಡಕ್ಕೆ ಬರ್ತಿದೆ. ಆದ್ದರಿಂದ ನಮ್ಮಮ್ಮ ನೋಡಿ ರೌಂಡಕ್ಕೆ ಒತ್ತಿದ್ದಾರೆ. ಬಟ್ ನಿಮ್ಗೇನಾದ್ರು ರೌಂಡಿಗೆ ಬರಲಿಲ್ಲ ಅಂದರೆ ಈ ಒಂದು ಟೈಮಲ್ಲಿ ಇಷ್ಟೊತ್ತಿನ ನಂತರ ಚಿಕ್ಕದಾಗಿ ಒಂದು
ಒಂದು ತಟ್ಟೆನ ಈ ರೀತಿ ತಟ್ಟೆನ ತಗೊಂಡು ನೀವು ಅದನ್ನು ನೀಟಾಗಿ ರೌಂಡ್ ಶೇಪ್ಗೆ ಹಿಂಗೆ ಪ್ರೆಸ್ ಮಾಡಿ ಸುತ್ತ ಇರುವಂಥ ಹಿಟ್ಟನ್ನು ತೆಗೆದುಬಿಡಿ. ಸುತ್ತ ಇರುವಂಥ ಹಿಟ್ಟನ್ನು ತೆಗೆದುಬಿಟ್ರೆ ನಿಮಗೆ ಪರ್ಫೆಕ್ಟಾಗಿ ನೀವು ಹೆಂಗೆ ಒತ್ತಿದ್ರೂ ಅದು ರೌಂಡಕ್ಕೆ ಬರ್ತಾನೆ ಇರುತ್ತೆ. ಯಾಕಂದರೆ ಈಗಾಗಲೇ ರೌಂಡಕ್ಕೆ ಕಟ್ ಮಾಡಿಬಿಟ್ಟಿರ್ತೀರ ಹಿಟ್ಟನ್ನು. ನೋಡಿ ಈ ರೀತಿ ಹಿಟ್ಟನ್ನು ತೆಗೆದುಬಿಡಿ. ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಬಿಡೋಣ ಹಿಟ್ಟನ್ನು. ಈಗ ನೋಡಿ, ಈಗ ತಟ್ಟೆನ ತೆಗೆದ್ರೆ ಪರ್ಫೆಕ್ಟಾಗಿ ಒಂದು ರೌಂಡ್ ಶೇಪು ಬಂದಿರುತ್ತೆ. ನೋಡಿ ಒಳ್ಳೆ ಹಪ್ಪಳ ಬಂದಂಗೆ ಬಂದಿದೆ. ಈಗ ಇದನ್ನು ನೀವು ನೀಟಾಗಿ ಒತ್ಕೋತಾ ಹೋದರೆ ನೀಟಾಗಿ ಎಷ್ಟು ರೌಂಡ್ ಅಂದರೆ ತುಂಬ ಈ ಒಂದು ಚಪಾತಿ ಮನೆ ಏನಿದೆ ಇದೇ ಥರ ರೌಂಡ್ ಶೇಪ್ಗೆ ಬಂದ್ಬಿಡುತ್ತೆ. ಇನ್ನು ನಮ್ಮ ಒಂದು ಚಪಾತಿ ಒತ್ತಿದ್ರೆ ಆಗ ನಿಮಗೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ರೀತಿ ಹಿಟ್ಟನ್ನು ಅಡಿಗೆ ಹಾಕೊಳ್ಳಿ, ಯಾಕಂದರೆ ಅಂಟ್ಬಿಡುತ್ತೆ. ಈಗ ನೋಡಿ ಇದನ್ನು ನೀಟಾಗಿ ಒತ್ಕೋಣ. ನೋಡಿ ಈಗ ನೀವು ಯಾವುದೇ ಶೇಪಲ್ಲಿ ಒತ್ತುತ್ತಾ ಇದ್ರೂ ಅದು ರೌಂಡಕ್ಕೆ ಬರ್ತಾ ಇರುತ್ತೆ. ಬಟ್ ಆದರೆ ನೀವು ತಿರುಗಿಸ್ಕೊಂಡು ಈ ರೀತಿ ರೊಟೇಟ್ ಮಾಡ್ತಾ ಚಪಾತಿನ ಒತ್ಕೋಬೇಕು. ನೋಡಿ ಈ ರೀತಿ ನೀಟಾಗಿ ರೊಟೇಟ್ ಮಾಡ್ತಾ ಒತ್ಕೊಳ್ಳಿ. ಇಲ್ಲಿ ನಾವು ಹಿಟ್ಟನ್ನು ಒಂಚೂರು ಜಾಸ್ತಿ ಹಾಕ್ಕೊಂಡಿದ್ದೀವಿ, ಏನಕ್ಕಂದರೆ ಮನೆಗೆ ಅಂಟಬಾರ್ದು ಅಂತ. ಹಿಟ್ಟು ಜಾಸ್ತಿ ಆದರೂ ಏನೂ ಸಮಸ್ಯೆ ಆಗಲ್ಲ ಒಂಚೂರು ಒತ್ತೋದಕ್ಕೆ. ನೋಡಿ ನೀಟಾಗಿ ಈಗ ರೌಂಡ್ ಶೇಪಿಗೆ ಬರ್ತಾ ಇದೆ. ನೋಡಿ ಎಷ್ಟು ರೌಂಡ್ ಶೇಪಿಗೆ ಬರ್ತಾ ಇದೆ, ಪೂರ್ತಿ ರೌಂಡಕ್ಕೆ ಬರ್ತಾ ಇದೆ. ನೀವು ಹೆಂಗೆ ಒತ್ತಿದ್ರು ಇವಾಗ ರೌಂಡಕ್ಕೆ ಬರುತ್ತೆ. ಬಟ್ ಆದರೆ ನೀವು ರೊಟೇಟ್ ಮಾಡ್ತಾ ತಿರುಗಿಸ್ಕೊತಾ ಚಪಾತಿನ ಒತ್ಕೋಬೇಕಾಗುತ್ತೆ. ನೋಡಿ ಇದು ಪರ್ಫೆಕ್ಟಾಗಿ ಬರ್ತಾ ಇದೆ. ಇದೇ ರೀತಿ ನೀವು ಕೂಡ ಒತ್ಕೋಬೇಕು. ನಿಮಗೆ ಇದು ಅರ್ಥ ಆಯಿತು ಅನ್ಕೋತೀನಿ. ನೋಡಿ ಈ ರೀತಿ ಬಂದರೆ ನಿಮಗೂ ಕೂಡ ಚಪಾತಿ ರೌಂಡಕ್ಕೆ ಬಂದರೆ ಎಷ್ಟೊಂದು ಜನಕ್ಕೆ ಚಪಾತಿ ರೌಂಡಕ್ಕೆ ಒತ್ತಕ್ಕೆ ಆಗ್ತಿರಲ್ಲ, ಅಂಥವ್ರಿಗೆ ಈ ಒಂದು ಟಿಪ್ಸು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನೋಡಿ ಇಷ್ಟ ಆದರೆ ಪರ್ಫೆಕ್ಟು. ಇದರಲ್ಲಿ ಸ್ವಲ್ಪ ಹಿಟ್ಟನ್ನು ಮೇಲೆ ಜಾಸ್ತಿ ಹಾಕ್ಕೊಂಡು ಒತ್ತಿದ್ದೀವಿ, ಯಾಕಂದರೆ ಅಂಟಬಾರ್ದು ಅಂತ. ಈಗ ಇನ್ನೊಂದನ್ನು ಕೂಡ ನೋಡಿ ಆಗಲೇ ಒತ್ತಿ ಇಟ್ಟಿದ್ದೀವಿ, ಇದು ಕೂಡ ರೌಂಡ್ ಶೇಪಲ್ಲೇ ಬಂದಿದೆ. ನೋಡಿ ಈ ರೀತಿ ಬರುತ್ತೆ. ಇದೇ ರೀತಿ ಎಲ್ಲವನ್ನು ಕೂಡ ನೀವು ಒತ್ಕೋಬೇಕಾಗುತ್ತೆ. ಈಗ ಇದನ್ನು ಯಾವ ರೀತಿ ಬೇಯಿಸ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಬನ್ನಿ ಫ್ರೆಂಡ್ಸ್. ನಂತರ ಫ್ರೆಂಡ್ಸ್ ಈಗ ಹಂಚನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು ಈ ಒಂದು ನಾವು ಮಾಡಿರುವಂಥ ಚಪಾತಿ ಹಿಟ್ಟು ಕೂಡ ಒತ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದನ್ನು ಹಂಚು ಮೇಲೆ ಹಾಕ್ಕೊಂಡು ನೋಡಿ, ಹಂಚು ಮೇಲೆ ಹಾಕ್ಕೊಂಡು ನೀಟಾಗಿ ಚಪಾತಿನ ಯಾವ ರೀತಿ ಎಣ್ಣೆ ಹಾಕಿ ಬೇಯಿಸ್ಕೊತೀವಿ ಅದೇ ರೀತಿ ಬೇಯಿಸ್ಕೊಳ್ಳೋದು. ಇದರಲ್ಲಿ ಏನು ಹೊಸದೇನಿಲ್ಲ. ಬೇಯಿಸೋದ್ರಲ್ಲಿ ಸೇಮ್ ಚಪಾತಿ ಥರನೇ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಗೋಲ್ಡನ್ ಕಲರ್ ರೀತಿ ಬೇಯಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈಗ ನೀವು ಎಣ್ಣೆ ಹಾಕಿದಾಗ ಮೇಲೆ ಈ ರೀತಿ ನೀಟಾಗಿ ಸವರ್ಕೊಂಡ್ರೆ ಈ ಹಿಟ್ಟೆಲ್ಲ ಇತ್ತಲ್ಲ ಅದೆಲ್ಲ ಕೂಡ ಹೋಗ್ಬಿಡುತ್ತೆ. ಅಂದರೆ ಎಣ್ಣೆ ಹಚ್ಚಿದ ತಕ್ಷಣ ಹಿಟ್ಟು ಇದಾಗುತ್ತೆ. ನೋಡಿ ಈಗ ನಂತರ ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಳೋಣ. ಎಣ್ಣೆನ ಎರಡು ಕಡೆ ಹಾಕ್ಕೊಂಡು ಚಪಾತಿ ರೀತಿನೇ ಬೇಯಿಸ್ಕೊಳ್ಳೋಣ. ನೋಡಿ ಉಬ್ಬಿ ಕೂಡ ಬರ್ತಾ ಇದೆ, ನಿಮಗೆ ತೋರಿಸ್ತೀನಿ. ಸ್ವಲ್ಪ ಉಬ್ತಾ ಇದೆ ನೋಡಿ, ಈ ರೀತಿ ಉಬ್ಬುತ್ತೆ ಒಂದೊಂದ್ಸತಿ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಒಂದೊಂದು ಸ್ವಲ್ಪ ಉಬ್ಬುತ್ತೆ, ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದಕ್ಕೂ ಕೂಡ ಎಣ್ಣೆ ಹಾಕಿ ನೀಟಾಗಿ ಇದು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಈಗ ಎರಡು ಕಡೆ ಬೇಯಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆ, ಪರ್ಫೆಕ್ಟಾಗಿ ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಈಗ ಎರಡೂ ಕಡೆ ಇದೇ ರೀತಿ ಬೇಯಿಸ್ಕೊಳ್ಳೋಣ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ಇದೇ ರೀತಿ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಬರ್ತಾ ಇರ್ಬೋದು ಫ್ರೆಂಡ್ಸ್, ಈ ರೀತಿ ಗೋಲ್ಡನ್ ಕಲರ್ಗೆ ಬರ್ತಾ ಇರುತ್ತೆ. ಇದೇ ರೀತಿ ಎರಡೂ ಕಡೆ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ, ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಕೂಡ ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಗೋಲ್ಡನ್ ಕಲರ್ ಯಾವ ರೀತಿ ಬರ್ತಿದೆ, ಈ ರೀತಿ ನೀವು ಬೇಯಿಸ್ಕೋಬೇಕು.
ತುಂಬ ಸೀಸ್ಬೇಕು ಹೋಗಬೇಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋ ರೀತಿಯೇ ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಎರಡೂ ಕಡೆ ಗೋಲ್ಡನ್ ಕಲರ್ ನೋಡಿ, ಈ ಕಡೆನೂ ಕೂಡ ಗೋಲ್ಡನ್ ಕಲರ್ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಎಷ್ಟು ಪರ್ಫೆಕ್ಟಾಗಿ ನಮ್ಮ ಒಂದು ಮಸಾಲ ಚಪಾತಿ ಅಂತಲೇ ಕರಿಬೋದು ಇದನ್ನು ನೋಡಿ. ಈಗ ನನಗೆ ಜ್ಞಾಪನ ಆಯಿತು, ಎಷ್ಟೊಂದು ಹೆಸರು, ಏನಾರು ಹೆಸರು ಕರ್ಕೊಳ್ಳಿ, ಬಟ್ ನೀವು ಇದನ್ನು ತಿನ್ನಲೇಬೇಕು. ನಿಮ್ಗೆ ಏನು ಇಷ್ಟ ಬರುತ್ತೆ ಆ ಹೆಸರನ್ನ ನೀವು ಕರೀರಿ, ಅದರಲ್ಲಿ ಏನೂ ಇದಾಗಲ್ಲ ವೇರಿಯೇಷನ್ನು. ಒಟ್ಟಿನಲ್ಲಿ ನೀವು ಮಾಡ್ಕೊಂಡು ತಿಂದ್ರ ಅನ್ನೋದೇ ನಮಗೆ ಮೇಯ್ನ್ ಕ್ವಶನ್ನು. ಮಾಡಿದ್ರಂತೂ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ. ಈಗ ಇದು ಇಷ್ಟ ಆದರೆ ಸಾಕು, ಇದನ್ನೇ ಎತ್ತಿ ಒಂದು ತಟ್ಟೆಗೆ ಸರ್ವನ್ನ ಮಾಡ್ಕೋತಾ ಇದ್ದೀವಿ ನೋಡಿ. ಇದೇ ರೀತಿ ಎಲ್ಲವನ್ನು ಕೂಡ ಈಗ ಬೇಯಿಸ್ಕೋಬೇಕಾಗುತ್ತೆ. ಈಗ ಇದನ್ನು ಸರ್ವನ್ನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಕಡೆಗೂ ಕೂಡ ನಮ್ಮಮ್ಮ ಮಾಡಿಕೊಟ್ಟಿದ್ದಾರೆ. ಇದನ್ನು ಮಾಡಿರೋದು ನಮ್ಮಮ್ಮನೇ, ಬಟ್ ನಾನು ವಿಡಿಯೋದಲ್ಲಿ ಏನೇನು ಹಾಕಬೇಕು ಏನೇನು ಬಿಡಬೇಕು ಅಂತ ವಾಯ್ಸ್ ಮಾತ್ರ ನಂದು. ಮಾಡಿರೋದೆಲ್ಲ ನಮ್ಮಮ್ಮಂಗೆ ಹೋಗುತ್ತೆ ಕ್ರೆಡಿಟು. ಈಗ ಕಡೆಗೂ ಕೂಡ ಮಾಡಿಕೊಟ್ಟಿದ್ದಾರೆ. ಇದನ್ನ ನೀವು ಚಟ್ನಿ ಜೊತೆಗೂ ತಿನ್ಬೋದು. ಇನ್ ಕೇಸ್ ನಿಮಗೆ ಚಟ್ನಿ ಇಷ್ಟ ಇಲ್ಲ ಅಂದರೆ ಹಂಗೆ ಕೂಡ ತಿನ್ಬೋದು. ಈಗ ಹೇಗಿದೆ ಅಂತ ತಿಂದು ನೋಡೋದು ನನ್ನ ಕೆಲಸ. ಈಗ ನೋಡ್ತಾ ಇರ್ಬೋದು, ತಿಂತಾ ಇದ್ದೀನಿ. ನೀವೇನಾರ ಇದನ್ನ ಒಂದ್ಸತಿ ಮಾಡ್ಕೊಂಡು ತಿಂದರೆ ಖಂಡಿತವಾಗ್ಲೂ ಚಪಾತಿನ ತಿನ್ನೋದನ್ನೇ ಮರ್ತ್ಬಿಡ್ತೀರಾ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟೊಂದು ಚಪಾತಿಗಿಂತ ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದಕ್ಕೆ ನಿಮ್ಗೆ ಏನು ಬೇಕೋ ಅದು ಹೆಸರನ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ತಾ, ಇದಿಷ್ಟು ಇವತ್ತಿನ ಒಂದು ಹೊಸ ರೆಸಿಪಿ ಆಗಿತ್ತು. ದಯವಿಟ್ಟು ಯಾರಿನ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.